ಸೆಪ್ಟೆಂಬರ್ 17ನೇ ತಾರೀಕು ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮ್ಯಾರಥಾನನ್ನು ಆರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಲವು ಪ್ರಮುಖ ನಗರಗಳಲ್ಲಿ ಆಗಿದೆ. ಇವತ್ತು ಬಳ್ಳಾರಿಯಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಬಳ್ಳಾರಿಯ ಯುವಕರು ಮತ್ತು ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು, ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಮ್ಯಾರಥಾನನ್ನು 5 ಕಿಲೋಮೀಟರ್ ಮ್ಯಾರಥಾನನ್ನು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರಲಿ, ಇದು ಮಾಡುವಂಥ ಉದ್ದೇಶ ಭಾರತವನ್ನು ನಶಾಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತಂತೇಳಿ ಪ್ರಧಾನಮಂತ್ರಿಗಳು ಏನು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪಕ್ಕೆ ಎಲ್ಲ ಭಾರತೀಯರು, ಭಾರತದ ಯುವಕರು ಕೈಯನ್ನು ಜೋಡಿಸ್ತಾ ಇದ್ದಾರೆ, ವಿಶೇಷವಾಗಿ ವಿದ್ಯಾರ್ಥಿಗಳು. ಹಾಗಾಗಿ ತಮಗೆಲ್ರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ, ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ನಶಾಮುಕ್ತ ಗಾಂಜಾ, ಪಾನ್ ಪರಾಗು ಇತ್ಯಾದಿ ನಶಾಮುಕ್ತ ದ್ರವ್ಯಗಳು ಏನಿದ್ದಾವೆ ಅವನ್ನೆಲ್ಲವನ್ನು ಬಿಡಬೇಕು ಅಂತಂಥೇಳಿ ಮೋದಿಯವರು ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಯುವಕರಿಗೆ ಒಂದು ಈ ಅಭಿಯಾನವನ್ನು ಮ್ಯಾರಥಾನ್ ಮೂಲಕ ಇವತ್ತು ದುರ್ಗಮ್ಮನ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಿಂದ ಮೋತಿ ಸರ್ಕಲ್ ವೃತ್ತದವರೆಗೆ ಇವತ್ತು ಈ ಓಟವನ್ನು ಆರಂಭಿಸಲಾಗ್ತಾ ಇದೆ. ತಮಗೆಲ್ರಿಗೂ ಜೊತೆಯಲ್ಲಿ ಮೋದಿಯವರ ನಡೆ ಇವತ್ತು ಯುವಕರ ಕಡೆ ಎನ್ನುವಂಥ ಘೋಷವಾಕ್ಯದೊಂದಿಗೆ ಇವತ್ತು ಈ ರ್ಯಾಲಿ ಮ್ಯಾರಥಾನ್ ಆರಂಭ ಆಗೋದಿದೆ. ಧನ್ಯವಾದ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ವಿಶ್ವನಾಯಕರಾದಂಥ ನರೇಂದ್ರ ಮೋದಿ ಸರ್ ಅವರ ಹುಟ್ಟುಹಬ್ಬ 17ನೇ ತಾರೀಕಿತ್ತು. 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿವರೆಗೆ ನಾವು ಅನೇಕ ಕಾರ್ಯಕ್ರಮಗಳು ಸೇವಾ ಇದು ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಸೇವಾ ಮನೋಭಾವದಿಂದನೇ ಮಾಡ್ತಾ ಇದ್ದೀವಿ. ಇವತ್ತು ಯುವಕರು ಏನು ನಶಕ್ಕೆ ಬೀಳ್ತಾ ಇದ್ದಾರೋ ಆ ಒಂದು ಚಟವನ್ನು ಬಿಡಿಸಬೇಕು ಅಂಥೇಳಿ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ರನ್ ಅಂತೇಳಿ, ನಮೋ ರನ್ ಅಂತೇಳಿ ನಾವು ಇವತ್ತು ಮೋದಿ ಸರ್ ಸಲುವಾಗಿ 5 ಕಿಲೋಮೀಟ್ರು ಇಲ್ಲಿಂದ ನಾವು ರನ್ ಮಾಡ್ತಾ ಇದ್ದೀವಿ. ಹಂಗಾಗಿ ಎಲ್ಲ ಯುವತಿಯರು, ವಿದ್ಯಾರ್ಥಿನಿಯರು ಎಲ್ಲರೂ ಬಂದಿದ್ದಾರೆ. ದೇವರು ಎಲ್ಲರಿಗೂ ಆರೋಗ್ಯ ಕೊಡಲಿ, ದುರ್ಗಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನರೇಂದ್ರ ಮೋದಿ ಸರ್ ಅವರಿಗೆ ದೀರ್ಘಾಯುಷ್ಯ ಇರಲಿ ಅಂತೇಳಿ ನಾವು ಆ ತಾಯಿಯಲ್ಲಿ ಬೇಡಿಕೆ ಮಾಡಿ ನಾವು ಈ ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ನಶಮುಕ್ತ ಆಗಬೇಕು, ದೇಶಕ್ಕಾಗಿ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲ ಚೆನ್ನಾಗಿ ಓದ್ಕೊಂಡು ನಮ್ಮ ದೇಶವನ್ನು ಇನ್ನು 2047 ಒಳಗೆ 2047 2047 ನಮ್ಮ ದೇಶ ಅಭಿವೃದ್ಧಿ ಆಗಿದ್ದ ದೇಶ ಅಂತೇಳಿ ಅನ್ಸ್ಕೊಳ್ಳೋದಕ್ಕೆ ಅವರು ಶ್ರಮ ಪಡಬೇಕು ಅಂತೇಳಿ ಅವರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.